ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಎದ್ದು ಫ್ರೆಶ್ ಅಪ್ ಆಗಿ ಕಸ ಗುಡಿಸ್ಕೋತಾ ಇದ್ದೀನಿ. ಇದು ನನ್ನ ಫಸ್ಟ್ ವ್ಲಾಗ್. ಅಂದರೆ ನಾನು ಬೇರೆ ಬೇರೆ ಕುಕ್ಕಿಂಗ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ, ಬಟ್ ಈ ಥರ ಪರ್ಸ್ನಲ್ ಥಿಂಗ್ಸ್ನ ಶೇರ್ ಮಾಡ್ಕೊಂಡಿಲ್ಲ. ಸೊ ಈ ವ್ಲಾಗಲ್ಲಿ ನನ್ನ ಫ್ಯಾಮಿಲಿನ ಇಂಟ್ರಡ್ಯೂಸ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಇರೋದು 4 ಮೆಂಬರ್ಸ್. ನಾನು, ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ, ನನ್ನ ಮಗಳು. ಇವತ್ತಿನ ಡೇ ನನ್ನ ಫ್ಯಾಮಿಲಿ ಜೊತೆ ಹೇಗಿರುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಇನ್ನು ನನ್ನ ಹಸ್ಬೆಂಡ್ ಮಕ್ಕಳು ಎಲ್ಲ ಮಲಗಿದ್ದಾರೆ. ನನ್ನ ಮಗಳು ಎದ್ದರೆ ನನಗೇನು ಕೆಲಸ ಮಾಡೋದಕ್ಕೆ ಬಿಡಲ್ಲ. ಸೊ ಅವಳು ಎದ್ದೇಳೋದಕ್ಕೆ ಮುಂಚೆ ನಾನು ಟಿಫನ್ ಮಾಡೋಣ ಅಂತ. ನಾನು ಡೈಲಿ ಎದ್ದ ತಕ್ಷಣ 1 ಗ್ಲಾಸ್ ಬಿಸಿ ನೀರಿಗೆ ಈ ಸಬ್ಜಾ ಸೀಡ್ಸ್ನ ಹಾಕ್ಕೊಂಡು ಕುಡಿತೀನಿ. ಇದನ್ನು ನೀವು ಬೇಕಿದ್ದರೂ ರಾತ್ರಿಯೇ ನೆನೆಸಿಟ್ಬಿಟ್ಟು ಬೆಳಗ್ಗೆ ಎದ್ದು ಕೂಡ ಕುಡಿಬೋದು. ಅದರಿಂದನೂ ತುಂಬ ಒಳ್ಳೆ ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ವೆಯ್ಟ್ ಲಾಸ್ ಮಾಡಬೇಕು ಅಂತಿರೋರ್ಗಂತೂ ಇದು ತುಂಬ ಒಳ್ಳೆ ಡ್ರಿಂಕ್ ಅಂತಲೇ ಹೇಳ್ಬೋದು. ನೋಡಿ, ನಾನು ಈ ಥರ ಗ್ಲಾಸ್ಗೆ ಹಾಕಿ ಒಂದು 5 ಮಿನಿಟ್ಸ್ ಬಿಡ್ತೀನಿ. ಇನ್ನು ಬಿಸಿನೀರು ಕಾಯಿಸಿ ಒಂದು ಫ್ಲಾಸ್ಕಿಗೆ ಹಾಕಿ ಎತ್ತಿಡ್ತೀನಿ. ನಮ್ಮ ಹಸ್ಬೆಂಡ್ ಕೂಡ ಎದ್ದ ತಕ್ಷಣ ಬಿಸಿನೀರನ್ನ ಕುಡಿತಾರೆ. ಇವಾಗ ಒಂದು 5 ಮಿನಿಟ್ಸ್ ಬಿಟ್ಟರೆ ಸಬ್ಜಾ ಸೀಡ್ಸ್ ಆಗಿ ಅದು ಸಬ್ಜಾ ಸೀಡ್ಸ್ ಎಲ್ಲ ಸ್ವಲ್ಪ ದಪ್ಪ ದಪ್ಪ ಆಗುತ್ತೆ. ನೋಡಿ ತೋರಿಸ್ತೀನಿ ಇವಾಗ. ಇದಕ್ಕೆ ನಾನೊಂದು ಸ್ವಲ್ಪ ನಿಂಬೆಹಣ್ಣನ್ನ ಹಿಂಡ್ಕೊಂಡು ಕುಡಿತೀನಿ. ನಿಂಬೆಹಣ್ಣ ಹಿಂಡ್ಕೊಂಡು ಕುಡಿಯೋದ್ರಿಂದ ಇನ್ನೂ ಒಳ್ಳೆ ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ನೋಡಿ, ನಾನು ಫಸ್ಟು ತುಂಬ ವೆಯ್ಟ್ ಗೇನ್ ಆಗಿದೆ ನನ್ನ ಡೆಲಿವರಿ ಆದಮೇಲೆ. ಈ ಡ್ರಿಂಕ್ನ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನನ್ನ ವೆಯ್ಟ್ ಕಡಿಮೆ ಆಗಿದೆ. ಸೊ ನೀವು ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದರೆ ಇದನ್ನು ಟ್ರೈ ಮಾಡಿ ನೋಡಿ. 100% ರಿಸಲ್ಟ್ ಸಿಗುತ್ತೆ. ಇದು ನಾನು ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇರೋದು. ಸೊ ಇವಾಗ ನೆಕ್ಸ್ಟ್ ಟಿಫನ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಇವತ್ತು ರೈಸ್ ಮತ್ತು ಟೊಮೊಟೊ ಗೊಜ್ಜನ್ನ ಮಾಡ್ಕೊತಿದ್ದೀನಿ. ಮತ್ತು ಯಾರೆಲ್ಲ ನನ್ನ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 1 ಮಂತ್ ಆಯಿತು. ಅದಕ್ಕೂ ಮುಂಚೆ ಸ್ಟಾರ್ಟ್ ಮಾಡಿದ್ದೆ, ಬಟ್ ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಈ ನನ್ನ ಯೂಟ್ಯೂಬ್ ಜರ್ನಿಗೆ ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಗಳ ಸಪೋರ್ಟ್ ಇಲ್ಲದೆ ನಾನು ಏನೂ ಮಾಡೋದಕ್ಕಾಗಲ್ಲ. ಸೊ ನಾನು ನಿಮಗೆಲ್ಲ ಹೆಲ್ಪ್ಫುಲ್ ಆಗೋ ಥರ ಕಂಟೆಂಟ್ಸ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ನನಗೆ 1-2 ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಂಗೆ ಗೊತ್ತಿರೋ ವಿಷಯಗಳನ್ನ ನಿಮಗೆಲ್ಲ ತಿಳಿಸ್ಬೇಕು ಅಂತ. ಸೊ ನೀವು ಕಮೆಂಟ್ ಮಾಡಿ ಯಾವ ಥರ ಕಂಟೆಂಟ್ ಮಾಡ್ಬೋದು ಅಂತ ಸಜೆಸ್ಟ್ ಮಾಡಿ ತಿಳಿಸಿ. ನಾನು ಅದನ್ನು ಆದರೆ ನನಗೆ ಗೊತ್ತಿದ್ದರೆ ಆ ವಿಷಯಗಳು ನಾನು ನೆಕ್ಸ್ಟ್ ಅದನ್ನು ವೀಡಿಯೋಸ್ ಮಾಡ್ತೀನಿ. ಇವಾಗ ಟಿಫನ್ ಕೂಡ ರೆಡಿ ಆಯಿತು. ಇವಾಗ ನನ್ನ ಮಗನ್ನ ಸ್ಕೂಲಿಗೆ ರೆಡಿ ಮಾಡಬೇಕು. ಸ್ಕೂಲ್ ಅಂದರೆ ಅವನು ಅಂಗನವಾಡಿ, ಇನ್ನೂ ಸ್ಕೂಲ್ಗೆ ಹೋಗ್ತಾಯಿಲ್ಲ. ಇವಾಗ ಬರೋ ವರ್ಷದಿಂದ ಹಾಕಬೇಕು LKGಗೆ. ಅವನಿಗೆ ಅಂಗನವಾಡಿಗೆ ಹೋಗಬೇಕು ಅಂದರೆ ಇಷ್ಟ ಇಲ್ವಂತೆ. ಡೈರೆಕ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾನೆ. ನೋಡಿ, ಯಾವ ಸ್ಕೂಲ್ಗೆ ಹೋಗ್ತೀವಿ ಚಿರು? LKGಗೆ ಹೋಗಲ್ವಾ? ಹಾಂ, LKGಗೆ ಹೋಗಲ್ವಾ ನೀನು? ಫಸ್ಟ್ LKG, ಆಮೇಲೆ UKG, ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡು. ಅಷ್ಟರಲ್ಲಿ ನನ್ನ ಮಗಳೂ ಕೂಡ ಎದ್ಲು. ಅವಳಿಗೆ ಎದ್ದ ತಕ್ಷಣ ನನ್ನ ಪಕ್ಕದಲ್ಲೇ ಇರಬೇಕು, ಇಲ್ಲಾಂದರೆ ಅಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಡ್ತಾಳೆ. ಅವಳನ್ನ ಎತ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿ ಅವನ್ನ ಇವಾಗ ಸ್ಕೂಲಿಗೆ ರೆಡಿ ಮಾಡ್ತಾಯಿದ್ದೀನಿ. ರೆಡಿ ಮಾಡಿ ಅವನಿಗೆ ಟಿಫನ್ ಹಾಕ್ಕೊಟ್ಟೆ. ಅವ್ನು ಟಿಫನ್ ತಿಂದಮೇಲೆ ನಮ್ಮ ಮನೆಯವ್ರು ಕೂಡ ಟಿಫನ್ ಮುಗಿಸ್ಕೊಂಡು ಹಾಗೆ ಅವನ್ನ ಸ್ಕೂಲಿಗೆ ಬಿಟ್ಟು ಹಾಗೆ ಅವರು ಕೆಲ್ಸಕ್ಕೆ ಹೋದರು. ಅವರಿಬ್ಬರನ್ನು ಕಳಿಸಿದ್ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಟಿಫನ್ ಮಾಡಿ ನನ್ನ ಮಗಳಿಗೂ ಕೂಡ ಊಟ ಮಾಡಿಸಿ ಇವಾಗ ಸ್ನಾನ ಮಾಡಿಸಿ ರೆಡಿ ಮಾಡ್ತಾಯಿದ್ದೀನಿ. ಅವರಿಬ್ಬರು ಇರೋವರೆಗೂ ಅವಳು ಖುಷಿಯಾಗಿ ಆಟ ಆಡ್ಕೊಂಡಿರ್ತಾಳೆ. ಅವರಿಬ್ಬರೂ ಹೋದ್ಮೇಲೆ ಅವಳು ಸ್ವಲ್ಪ ಡಲ್ ಆಗಿಬಿಡ್ತಾಳೆ. ನಾನೇನಾದರೂ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ರೆ ಅವಾಗ ಇನ್ನೂ ಅವಳು ನನ್ನ ಹಿಂದೆಯೇ ತಿರುಗ್ತಾ ಇರ್ತಾಳೆ. ಆದ್ದರಿಂದ ನಾನು ಸ್ವಲ್ಪ ನನ್ನ ಹಸ್ಬೆಂಡ್ ಇರುವಾಗಲೇ ಬೇಗ ಎದ್ದು ಬೇಗ ಕೆಲಸ ಮಾಡ್ಕೊಂಬಿಡ್ತೀನಿ. ಅವ್ರು ಹೋದ್ಮೇಲೆ ನನಗೆ ಅವಳನ್ನ ನೋಡ್ಕೊಳ್ಳೋದೇ ಆಗುತ್ತೆ, ಅವ್ರ ಜೊತೆ ಟೈಮ್ ಕಳೆಯೋದೇ ಆಗುತ್ತೆ. ಅವಳು ಒಬ್ಬಳೇ ಇದ್ದರೆ ಡಲ್ ಆಗಿಬಿಡ್ತಾಳೆ. ಸೊ ನೋಡಿ, ಇವಾಗ ಸ್ವಲ್ಪ ರೆಡಿ ಮಾಡಿ ಈಚೆ ಕೂತ್ಕೊಂಡು ಇಬ್ಬರೂ ಹಿಂಗೆ ಟೆರಸಲ್ಲಿ ಆಟ ಆಡ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡ್ತಿದ್ದೀವಿ. ಅವಳಿಗೂ ಕೂಡ ಈ ಥರ ಈಚೆ ಎಲ್ಲ ಕರ್ಕೊಂಡು ಆಟ ಆಡಿಸ್ತಾ ಇದ್ದರೆ ಖುಷಿಯಾಗಿರ್ತಾಳೆ. ಬಿಕಾಸ್ ಅವಳಿಗೂ ಮನೇಲಿ ಯಾರೂ ಇರೋದಿಲ್ಲ, ನಾನೇ ಇರ್ತೀನಿ ಅವ್ರು ಬರೋವರೆಗೂ. ಸೊ ಅವಳು ಬೇಜಾರಾಗ್ತಾಳೆ. ಅದರಿಂದ ಅವಳ ಜೊತೆ ಈ ಥರ ಟೈಮ್ ಕಳೆದ್ರೆ ನನಗೂ ತುಂಬ ಖುಷಿ ಆಗುತ್ತೆ. ಸೊ ನೋಡಿ, ಚೆನ್ನಾಗಿ ಆಟ ಆಡ್ತಿದ್ದಾಳೆ. ಸ್ವಲ್ಪ ಹೊತ್ತು ಆಟ ಆಡಿಬಿಟ್ಟು ಈಚೆ ಬಂದು ಸ್ವಲ್ಪ ಬಟ್ಟೆ ಎಲ್ಲ ಮಡಚೋದಿತ್ತು. ಬಟ್ಟೆ ಎಲ್ಲ ಮಡಚಿ ಎತ್ತಿಡ್ತಾಯಿದ್ದೀನಿ. ಅವಳು ಮಲಗಿದ್ದಾಗಲೇ ನಾನು ಕೆಲಸಗಳ್ನ ಮಾಡ್ಕೋಬೇಕು. ಎದ್ದಿದಾಗ ಮಾಡೋದಕ್ಕೆ ಬಿಡಲ್ಲ.
ಈ ಥರ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಫ್ಯಾಮಿಲಿನ ಮೇಂಟೈನ್ ಮಾಡೋದು ತುಂಬ ಕಷ್ಟ ಇದೆ. ಯಾರೆಲ್ಲ ನನ್ನ ಥರ ಸಿಚುಯೇಷನ್ನ ಫೇಸ್ ಮಾಡ್ತಿದ್ದೀರ ಕಮೆಂಟ್ ಮಾಡಿ. ಬಟ್ ಚೆನ್ನಾಗಿರುತ್ತೆ ಈ ಜರ್ನಿ ಮಾತ್ರ ನಮಗೆ ಸಿಗೋದಿಲ್ಲ. ಇದನ್ನು ಇವಾಗಲೇ ಎಂಜಾಯ್ ಮಾಡಬೇಕು. ಸೊ ಮಧ್ಯಾಹ್ನ ಊಟಕ್ಕೆ ಬಂದರು ನನ್ನ ಹಸ್ಬೆಂಡು. ನನಗೆ ಕೇಕ್ ತಿನ್ನಬೇಕು ಅನಿಸ್ತಾ ಇತ್ತು. ಹಾಗೆ ತೊಗೊಂಬನ್ನಿ ಅಂತ ಹೇಳಿದೆ, ತಂದರು. ಮತ್ತು 150 ಸಬ್ಸ್ಕ್ರೈಬರ್ಸ್ ಆಗಿದ್ದರು. ಸೊ ಅದರಿಂದ ಹಂಗೆ ಅದು ಸೆಲೆಬ್ರೇಷನ್ ಥರನೂ ಇರುತ್ತೆ, ತೊಗೊಬನ್ನಿ ಅಂತ ಹೇಳಿದೆ. ತೊಗೊಂಬಂದಿದ್ರು. ಸೊ ಅವ್ರಿಗೂ ತಿನ್ನಿಸ್ಬಿಟ್ಟು ತಿಂದ್ವಿ. ನನ್ನ ಮಗಳೂ ಕೂಡ ಬರೀ ಅವಳಿಗೆ ಕೇಕೆಲ್ಲ ಕೊಡೋದಿಲ್ಲ ಇದೆಲ್ಲ, ಸುಮ್ಮನೆ ಚಾಕ್ಲೇಟ್ ಮೇಲ್ಗಡೆ ಇರೋ ಚಾಕ್ಲೇಟ್ನ ತಿಂತಿದ್ದಾಳೆ. ಅವರೂ ಕೂಡ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಅವಳ ಜೊತೆ ಆಟ ಆಡಿಕೊಂಡು ಹೋದ್ರು ಕೆಲಸಕ್ಕೆ. ಮತ್ತು ನಾನು ನೈಟ್ ಊಟಕ್ಕೆ ಮೊಟ್ಟೆ ಸಾಂಬಾರು ಮತ್ತು ಮುದ್ದೆನ ಮಾಡ್ಕೊಂಡಿದ್ದೆ. ಚೆನ್ನಾಗಿ ಬಂದಿತ್ತು. ಈ ರೆಸಿಪಿ ಬೇಕು ಅಂತಂದರೆ ನಾನು ಲಾಂಗ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದು ಸಲ ಚೆಕ್ ಮಾಡಿ. ಸೊ ಈ ವಿಡಿಯೋನ ನಾನಿಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಈ ದಿನ ಇವತ್ತಿನ ದಿನ ಈ ಥರ ಕಳೀತು. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ, ಲವ್ ಯು.